ಕೆಲ ವರ್ಷಗಳ ಹಿಂದೆ ಮುತಾಲಿಕ್ ನೇತೃತ್ವದಲ್ಲಿ ನಡೆದಿದ್ದ ಸೇನಾ ಮಾದರಿಯ ತರಬೇತಿ ದೊಡ್ಡ ಸದ್ದು ಮಾಡಿತ್ತು. ವಿವಾದ ಹೇಳ್ತಿದ್ದಂತೆ ಎಲ್ಲರೂ ತಣ್ಣಗಾಗಿದ್ರು. ಆದ್ರೀಗ ಮತ್ತೊಂದು ಏರ್ ಗನ್ಗಳ ಸದ್ದು ಶುರುವಾಗಿದೆ. ಶ್ರೀರಾಮ ಸೇನೆ ಕಾರ್ಯಕರ್ತರ ಏರ್ ಗನ್ ಪ್ರಯೋಗ. 27 ಕಾರ್ಯಕರ್ತರ ವಿರುದ್ಧ ಬಿತ್ತು ಎಫ್ಐಆರ್. ಕೈಯಲ್ಲಿ ಬಂದೂಕು, ಮುಳ್ಳು ಗಂಟಿಯಲ್ಲೆಲ್ಲ ತೆವಳತಾ ಗುರಿಯಿಟ್ಟು ಟ್ರಿಗರ್ ಒತ್ತಿರೋ ಯುವಕರು. ಇದನ್ನೆಲ್ಲ ನೋಡಿದ್ರೆ ಯಾವುದೋ ಪೊಲೀಸ್ ಟ್ರೈನಿಂಗ್ ಇರಬೇಕು, ಇಲ್ಲ ಆರ್ಮಿ ಟ್ರೈನಿಂಗ್ ನಡೀತಾ ಇದೆ ಅಂದ್ಕೊಂಡವರೇ ಜಾಸ್ತಿ. ಆದ್ರಿದು ಯಾವ ಆರ್ಮಿ ಟ್ರೈನಿಂಗೂ ಅಲ್ಲ, ಪೊಲೀಸ್ ತರಬೇತಿನೂ ಅಲ್ಲ. ಶ್ರೀರಾಮ ಸೇನೆ ಕಾರ್ಯಕರ್ತರು ಮಾಡ್ತಿರೋ ಏರ್ ಗನ್ ಪ್ರಯೋಗ. ಮುಂದೆ ಬರೋ ಸವಾಲುಗಳನ್ನ ಎದುರಿಸೋಕೆ ಅಂತ ಈಗಲೇ ಬಂದೂಕು ಹಿಡಿದು ನಿಂತಿದ್ದಾರಂತೆ. ನಮ್ಮ ಎಡಗಾಲ ಮುಂದೆ ಇಡ್ರಿ, ಕೈ ಉದ್ರಿ. ಡಿಸೆಂಬರ್ 24ರಿಂದ 29ರವರೆಗೆ 6 ದಿನಗಳ ಕಾಲ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತೊದಲಬಾಗಿ ಗ್ರಾಮದಲ್ಲಿ ಶ್ರೀರಾಮ ಸೇನೆ ವತಿಯಿಂದ ವ್ಯಕ್ತಿತ್ವ ವಿಕಸನ ಕೌಶಲ್ಯ ತರಬೇತಿ ಶಿಬಿರ ನಡೆಸಲಾಗಿತ್ತು. ಇದೇ ವೇಳೆಗೆ ಹೊಲ ಗದ್ದೆಯಲ್ಲಿ ಏರ್ ಗನ್ ಬಳಸಿ ಶೂಟಿಂಗ್ ತರಬೇತಿಯನ್ನು ನೀಡಿದ್ದಾರೆ. ಆದ್ರೆ ಇದ್ಯಾವುದಕ್ಕೂ ಅನುಮತಿ ಪಡೆದಿರಲಿಲ್ಲ. ಇದೆಲ್ಲ ಆಗಿ ತಿಂಗಳು ಆಗ್ತಾ ಬರ್ತಾ ಇದ್ದಂತೆ ವಿಡಿಯೋ ಹರಿದಾಡೋದಕ್ಕೆ ಶುರುವಾಗಿದೆ. ಯಾವಾಗ ಇದು ಜಮೀನು ಮಾಲೀಕ ನಿಂಗಪ್ಪ ಹೂಗಾರ ಕಣ್ಣಿಗೆ ಬಿತ್ತೋ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದು 27 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶ್ರೀರಾಮ ಸೇನೆ ಕಾರ್ಯಕರ್ತರ ತರಬೇತಿ ಬಗ್ಗೆ ವಿವಾದ ಸೃಷ್ಟಿಯಾಗ್ತಿದ್ದಂತೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಯುವಕರಲ್ಲಿ ಶೌರ್ಯ, ಶಿಸ್ತಿನ ಜೊತೆಗೆ ದುಶ್ಚಟಗಳನ್ನ ದೂರ ಮಾಡೋದಕ್ಕೆ ಅಂತ ಇಂತಹ ಅಭ್ಯಾಸ ಮಾಡಿಸಿದ್ದೇವೆ. ಇದೇನು ಕಾನೂನು ಬಾಹಿರ ಅಲ್ಲ, ತಕ್ಷಣವೇ ಕೇಸ್ ವಾಪಸ್ ಪಡಿಬೇಕು ಅಂತ ಕಿಡಿಕಾರಿದ್ದಾರೆ. ಈ ರೀತಿಯ ಕೇಸ್ ಹಾಕಿ ನಮ್ಮನ್ನ ಹೆದರಿಸುವಂತ ನಿಮ್ಮ ಹೆದರಿಕೆಗೆ ನಾವು ಹೆದರೋರಲ್ಲ. ಪ್ರತಿ ವರ್ಷ ಮಾಡ್ತಾ ಇದೀವಿ, ಮುಂದೆನೂ ಮಾಡೋರು ನಾವು. ಇದೇ ಏರ್ಗನ್ನಿಂದ ಮಾಡ್ತೀವಿ. ಏನ್ ತಾಕತ್ತಿದ್ರೆ ನಿಮ್ದು ತಡೀರಿ ನೋಡೋಣ. ಯುವಕರಿಗೆ ಒಂದು ಒಳ್ಳೆ ಶಿಸ್ತನ್ನ, ದೇಶಭಕ್ತಿಯನ್ನ, ಯೋಗಾಸನ, ಲಾಠಿ ಎಲ್ಲವನ್ನೂ ಕಲಿಸ್ತಾ ಇರುವಂತ ಸಂದರ್ಭದಲ್ಲಿ ನೀವು ಕೇಸ್ ಹಾಕಿ ಹೆದರಿಸುವಂತ ಕೆಲಸ ಮಾಡ್ತಾರೆ. ಒಟ್ನಲ್ಲಿ ಶ್ರೀರಾಮ ಸೇನೆ ನಡೆಸಿದ ತರಬೇತಿ ಶಿಬಿರ ವಿವಾದದ ಕಿಡಿ ಹೊತ್ತಿಸಿದ್ದು ಮುಂದೆ ಯಾವ ತಿರುವು ಪಡೆಯುತ್ತೋ ಕಾದು ನೋಡಬೇಕು. ಮಂಜುನಾಥ್ ತಳವಾರ, ನ್ಯೂಸ್ 18 ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.